ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ. ನೋಡ್ರಿ, 7 ತಿಂಗಳು ಸಮುದ್ರೊಳಗ ಹಡಗಿನೊಳಗಿಂದ ಕಾಂಟ್ರಾಕ್ಟ್ ಮುಗ್ಯಾಕ ಬಂತು. ಇನ್ನೇನು ಮನೆಗೆ ಹೊಂಟು ಬಿಟ್ಟಿನಿ. ಹೋಗಕ್ಕಿಂತ ಮುಂಚೆ ಲಾಂಡ್ರಿ ಗಿಂಡ್ರಿ ಎಲ್ಲಾ ಮಾಡಿ ಹೆಂಗೈತಿ ತೋರಿಸ್ಬಿಡ್ತೀನಿ ನೋಡ್ರಿ. ಈ ಶಿಪ್ ಒಳಗ ಇದು ನನ್ನ ಕೊನೆಯ ಲಾಂಡ್ರಿ. ರೂಮ್ ಒಳಗಿರೋ ಎಲ್ಲಾ ಅರ್ಬಿ ಸ್ವಚ್ಛಂಗ ಒಗ್ಯಾಕಂತಂದು ಲಾಂಡ್ರಿ ಕಡೆ ತೊಗೊಂಡು ಹೋಗ್ತೀನಿ. ನೋಡ್ರಿ, ಲಾಂಡ್ರಿ ಇರೋದು ಡೆಕ್ 0 ಆಗೈತಿ. ಫುಲ್ ನಡ್ಕೊಂತ ಹೋಗ್ಬೇಕಾಗತ್ರಿ. ಫುಲ್ ದೂರ ಐತಿ ನಮ್ಮ ರೂಮಿಂದ. ನೋಡ್ತಿರ್ಬೋದು ಹೆಂಗಿರ್ತೈತಿ ಶಿಪ್ನಾಗ ಅರ್ಬಿ ಗಿರ್ಬಿ ಎಲ್ಲ ಯಾರು ಹೋಗಿತಾರಂತ ನೀವು ಕೇಳ್ತಿರ್ಬೋದಲ್ರಿ. ನಮಗೆ ಲಾಂಡ್ರಿ ಹೆಂಗೈತಿ ನೋಡ್ತಿ. ಈ ಲಾಂಡ್ರಿ ಪೂರಾ ಅಗದಿ ಸಿ ಲೆವೆಲ್ ಒಳಗ ಇರ್ತೈತಿ. ನೋಡ್ತಿರ್ಬೋದು ಲಾಂಡ್ರಿ ಮಷೀನು ಮತ್ತು ಇಸ್ತ್ರಿ ಎಲ್ಲ ಇರ್ತೈತ್ರಿ ನಮಗೆ. ನೋಡ್ರಿ, ಇನ್ನ 1 ದಿವಸ ಬಾಕಿ ಐತಿ. ಈಗ ಶಿಪ್ ಒಳಗಿರೋ ಥರ್ಮಲ್ ಸ್ಪಾ ಒಂದ್ ಸ್ವಲ್ಪ ಮಾಡಿ ಮಲ್ಕೊಂಡು ಬಿಡ್ತೀನಿ. ಥರ್ಮಲ್ ಸ್ಪಾ ನಮ್ಮ ಹಡಗಿನೊಳಗೆ ಹೆಂಗೈತಿ ನೋಡ್ತಿರ್ಬೋದು. ಮಿನರಲ್ ಪೂಲ್ ನೋಡ್ತಿರ್ಬೋದು. ಇಲ್ಲೇ ಹೀಟೆಡ್ ಲಾಂಜಸ್ ಅದಾವು. ಇದಕ್ಕೆ ಕ್ಯಾರೋಪ್ರಾಕ್ಟಿಕ್ ಬ್ರೆಡ್ ಅಂತ ಕರೀತಾರ. ನಿಮಗೆ ಇನ್ಫ್ರಾ ರೆಡ್ ಸೋನಾ ಹೆಂಗೈತಿ ತೋರಿಸ್ ನೋಡ್ರಿ. ಇದು ಸಾಲ್ಟ್ ಥೆರಪಿ. ಇಲ್ಲೇ ಅನ್ನವತ್ತೈತ್ರಿ. ಇದು ಇಲ್ಲಿ ಬಂದು ಕುಂತ್ ಬಿಟ್ರ ಮಸ್ತ್ ರಿಲ್ಯಾಕ್ಸೇಷನ್ ಸಿಗ್ತೈತಿ. ಹಿಂಗ ಬಂದು ಹಿಂಗ ಕುಂತ್ ಬಿಡೋದು ನೋಡ್ರಿ, ಆರಾಮ್ಸೆ ಹಿಂಗ ಕುಂತ್ ಬಿಡೋದು. ಮತ್ತೆ ನಿಮಗೆ ಸ್ಟೀಮ್ ರೂಮ್ ಹೆಂಗೈತಿ ತೋರಿಸ್ ನೋಡ್ರಿ. ನಮ್ಮ ಶಿಪ್ ಒಳಗ ಸ್ಟೀಮ್ ರೂಮು ಅನ್ನವತ್ತು ಮಾಡಿಬಿಟ್ಟಾರ. ಅರೋಮಾ ಸ್ಟೀಮ್ ಇರ್ತೈತಿ. ಇಲ್ಲಿ ನೋಡ್ತಿರ್ಬೋದು ಎಲ್ಲ ಶವರ್ಸ್ ಎಲ್ಲ ಹೆಂಗದ. ಒಬ್ಬನಾದೀನ್ರಿ, ಯಾರೂ ಇಲ್ಲ. ಆರಾಮ್ಸೆ ನಾನೇ ಒಬ್ಬನೇ ಯೂಸ್ ಮಾಡೋದು. ಇವತ್ತು ಪೂರಾ ನಾನೇ ರಾಜ ಇದಕ್ಕೆ. ನೋಡ್ತಿರ್ಬೋದು ಹೆಂಗೈತಿ ಫುಲ್ ಸ್ಟೀಮ್ ರೂಮ್. ಹೆಂಗೈತಿ ಅಂತ ಕಮೆಂಟ್ ಹಾಕಿಬಿಡ್ರಿ.